ಹಾಯ್ ನಮಸ್ಕಾರ, ನಾನು ಕುಸುಮ. ವೆಲ್ಕಮ್ ಟು ಫ್ಯಾಸಿನೇಟ್ ಗಾರ್ಡನರ್. ಮನೆಯಲ್ಲೇ ಅರಿಶಿನ ಪುಡಿ ಹೆಂಗೆ ಮಾಡೋದು ಅಂತ ಈ ವಿಡಿಯೋದ್ರಲ್ಲಿ ನೀವು ನೋಡ್ಬೋದು. ಇಲ್ಲಿ ನೀವು ನೋಡ್ತಾ ಇರೋದು ನನ್ನ ಟೆರೆಸ್ ಗಾರ್ಡನಲ್ಲಿ ಹಾರ್ವೆಸ್ಟ್ ಮಾಡಿರೋ ಅರಿಶಿನ. ನನ್ನ ಟೆರೆಸ್ ಗಾರ್ಡನಲ್ಲಿ ಬೆಳೆಸಿರೋ ಅರಿಶಿನದ ಹಾರ್ವೆಸ್ಟ್ ವಿಡಿಯೋನ ನಾನು ಫಸ್ಟ್ ಯೂಟ್ಯೂಬ್ ವಿಡಿಯೋ ಆಗಿ ಅಪ್ಲೋಡ್ ಮಾಡಿದ್ದೆ. ನೀವು ಇನ್ನೂ ನೋಡಿಲ್ಲ ಅಂದರೆ ಒಂದು ಸತಿ ಚೆಕ್ ಮಾಡಿ. ನನ್ನ ಟೆರೆಸ್ ಗಾರ್ಡನಲ್ಲೇ ಬೆಳೆದಿದ್ದು ಈ ಅರಿಶಿನ ಹಾರ್ವೆಸ್ಟ್ ಮಾಡಿ 2 ವಾರ ಆಯಿತು. ನಾನು ಸ್ವಲ್ಪ ಗ್ಯಾಪ್ ಕೊಟ್ಟೆ ಅರಿಶಿನ ಪುಡಿ ಮಾಡ್ಕೊಳೋದು. ನನ್ನ ಟೆರೆಸ್ ಗಾರ್ಡನಲ್ಲಿ ಅರಿಶಿನ ಹಾರ್ವೆಸ್ಟ್ ಆಗಿ 2 ವಾರ ಆಗಿದೆ. ಇದರಲ್ಲೇ ನಾನು ಸ್ವಲ್ಪ ಅರಿಶಿನನ ಎತ್ತಿಟ್ಕೊತೀನಿ. ನೆಕ್ಸ್ಟು ಜೂನಲ್ಲಿ ಹಾಕೊಬೋದು. ನನಗೆ ಒಂದು ಅಭ್ಯಾಸ ಇದೆ, ಯಾವಾಗ್ಲೂ ನನ್ನ ಟೆರೆಸ್ ಗಾರ್ಡನಲ್ಲಿ ಯಾವುದೇ ಥರ ತರಕಾರಿ, ಹೂಗಳಾಗಲಿ ಇಲ್ಲಾಂದರೆ ಯಾವುದನ್ನ ಗಡ್ಡೆಗಳಾಗಲಿ ಅದನ್ನೇನ ಗಿಡಗಳಂತ ಹಾಕ್ಕೊಂಡಿದ್ರೆ ಅದು ನೆಕ್ಸ್ಟ್ ಸೀಸನ್ಗೂ ನಾನು ಸೇವ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಯಾಕಂದರೆ ನಾವು ಇವಾಗ ಹಾಕಿರೋ ಗಿಡಗಳು ನಮ್ಮ ಟೆರೆಸ್ ಗಾರ್ಡನ್ ಎನ್ವೈರ್ಮೆಂಟಿಗೆ ಚೆನ್ನಾಗಿ ಅಡ್ಜಸ್ಟ್ ಆಗಿರುತ್ತೆ. ನಾವು ಅದನ್ನೇ ನೆಕ್ಸ್ಟು ಯೂಸ್ ಮಾಡೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ. ನಮಗೊಂದು ಒಳ್ಳೆ ಹೀಲ್ಡ್ ಅನ್ನೋದು ಸಿಕ್ಕುತ್ತೆ. ಮತ್ತೆ ಅದನ್ನು ಪರ್ಚೇಸ್ ಮಾಡಿ ಹೊಸ್ದಾಗಿ ಗಿಡಗಳು ಹಾಕೋದ್ರಿಂದ ಆ ಬೀಜಗಳು ಎನ್ವೈರ್ಮೆಂಟಿಗೆ ಸೆಟ್ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಂಡು ಹೀಲ್ಡುನು ಸ್ವಲ್ಪ ಕಡಿಮೆ ಇರುತ್ತೆ. ನಮ್ಮ ಟೆರೆಸ್ ಗಾರ್ಡನಲ್ಲಿ ಬೆಳೆದಿರೋ ಗಿಡಗಳಿಗೂ ಮತ್ತು ನಾವು ಪರ್ಚೇಸ್ ಮಾಡಿರೋ ಹೊಸ ಬೀಜಗಳಾಗಲಿ ಗಿಡಗಳಿಗೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಅದರಿಂದ ನಮ್ಮ ಟೆರೆಸ್ ಗಾರ್ಡನಲ್ಲಿ ಯಾವಾಗಲೂ ನೆಕ್ಸ್ಟ್ ಸೀಸನ್ಗೆ ಅಂತ ನಾವು ಸ್ವಲ್ಪ ಸೇವ್ ಮಾಡಿ ಇಟ್ಕೊಬೇಕು. ಅವಾಗೇ ಒಳ್ಳೆ ಹೀಲ್ಡ್ ನಮ್ಗೆ ಸಿಕ್ಕುತ್ತೆ. ನನ್ನ ಟೆರೆಸ್ ಗಾರ್ಡನಲ್ಲಿ ನೆಕ್ಸ್ಟ್ ಸೀಸನಲ್ಲಿ ಅರಿಶಿನ ಗಿಡಗಳು ಹಾಕ್ಕೊಳಕ್ಕೆ ಇಷ್ಟು ಅರಿಶಿನ ಸೇವ್ ಮಾಡಿ ಇಟ್ಕೊತಾ ಇದ್ದೀನಿ. ನನ್ನ ಟೆರೆಸ್ ಗಾರ್ಡನಲ್ಲಿ ಆರ್ಗ್ಯಾನಿಕ್ಕಾಗಿ ಬೆಳೆದಿದ್ದ ಅರಿಶಿನ ಎಷ್ಟು ಹೆಲ್ದಿಯಾಗಿದೆ ಅಂತ ನೀವು ಇಲ್ಲಿ ನೋಡ್ಬೋದು. ಅರಿಶಿನದ ಸೈಜ್ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲೊಂದು ತಪ್ಪಲೆ ತಗೊಂಡು ಅದರಲ್ಲಿ ಎಲ್ಲ ಅರಿಶಿನನ ಹಾಕ್ಕೊತಾ ಇದ್ದೀನಿ. ಅಂಗಡಿಗಳಲ್ಲಿ ಗಾಡಿ ಮೇಲೆ ಇಲ್ಲಾಂದರೆ ಮಾರ್ಕೆಟಲ್ಲೂ ಕೂಡ ಫ್ರೆಶ್ ಅರಿಶಿನ ಸಿಗುತ್ತೆ. ಅಲ್ಲಿಂದ ನೀವು ತಗೊಬೋದು. ಅರಿಶಿನ ತಗೊಂಡ್ಮೇಲೆ ಆ ಅರಿಶಿನನ ಗಾಳಿ ಆಡೋ ಜಾಗದಲ್ಲಿ ಇಟ್ಟರೆ ಜೂನ್ ಬರೋ ಅಷ್ಟೊತ್ತಿಗೆ ಆ ಅರಿಶಿನದ್ರಲ್ಲಿ ಮೊಳಕೆಗಳು ಬಂದಿರುತ್ತೆ. ನಿಮ್ಮ ಟೆರೆಸ್ ಗಾರ್ಡನಲ್ಲೂ ಅರಿಶಿನ ಗಿಡಗಳು ಹಾಕ್ಕೊಬೋದು. 8ರಿಂದ 9 ತಿಂಗಳು ಆಗೋ ಅಷ್ಟೊತ್ತಿಗೆ ನಿಮ್ಮ ಟೆರೆಸ್ ಗಾರ್ಡನಿಂದನೇ ಆರ್ಗ್ಯಾನಿಕ್ಕಾಗಿ ಅರಿಶಿನ ಹಾರ್ವೆಸ್ಟ್ ಮಾಡ್ಕೊಬೋದು. ಇನ್ನೂ ನಿಮ್ಮ ಟೆರೆಸ್ ಗಾರ್ಡನಲ್ಲಿ ಬೆಳೆಸಿಲ್ಲ ಅಂದರೆ ಒಂದು ಸತಿ ಟ್ರೈ ಮಾಡಿ. ನಾನು ಅರಿಶಿನ ಪುಡಿ ಮಾಡ್ಕೊಳಕ್ಕಿಂತ ಮುಂಚೆ ಚೆನ್ನಾಗಿ ಅರಿಶಿನನ ಕುದಿಸ್ಕೊತೀನಿ. ಅದರಿಂದ ಇಲ್ಲಿ ಅರಿಶಿನ ಮುಳುಗೋ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಗ್ಯಾಸ್ ಸ್ಟವ್ನ ಹೈ ಫ್ಲೇಮಲ್ಲೇ ಇಟ್ಕೊತಾ ಇದ್ದೀನಿ. ಇಲ್ಲಿ ನಾನೊಂದು ತಟ್ಟೆ ಮುಚ್ತಾ ಇದ್ದೀನಿ, ನೀರು ಬೇಗನೆ ಕುದಿಯೋಕ್ಕೆ ಸ್ಟಾರ್ಟ್ ಆಗಲಿ ಅಂತ. ತಟ್ಟೆ ಫುಲ್ಲಾಗಿ ಮುಚ್ಚೋಕ್ಕೆ ಹೋಗಬಾರ್ದು, ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದೀನಿ. ಯಾಕಂದರೆ ನೀರು ಕುದಿಯೋ ಹಾಗೆ ಫುಲ್ ತಟ್ಟೆ ಮುಚ್ಚಿದರೆ ನೀರೆಲ್ಲ ಆಚೆ ಬಂದ್ಬಿಡುತ್ತೆ ಕುದಿಯೋಕ್ಕೆ ಸ್ಟಾರ್ಟ್ ಆದ ತಕ್ಷಣ. ಅದರಿಂದ ನೀರು ಹಂಗೆ ಆಚೆ ಬರಬಾರ್ದು ಅಂದರೆ ಸ್ವಲ್ಪ ಗ್ಯಾಪ್ ಕೊಡಬೇಕು. ಹಿಂಗೆ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ, ತಟ್ಟೆ ತೆಗ್ದುಬಿಡ್ತೀನಿ. ತಟ್ಟೆ ತೆಗ್ದು ಅರಿಶಿನನ 10-15 ನಿಮಿಷ ಚೆನ್ನಾಗಿ ಕುದಿಸ್ಕೊತೀನಿ. 10-15 ನಿಮಿಷ ಚೆನ್ನಾಗಿ ಕುದಿಸ್ಮೇಲೆ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲೊಂದು ಜಾಲ್ರ ತಗೊಂಡಿದ್ದೀನಿ. ಅರಿಶಿನನ 10-15 ನಿಮಿಷ ಚೆನ್ನಾಗಿ ಕುದಿಸ್ಮೇಲೆ ಆ ಕುಕ್ಕಿಂಗ್ ಪ್ರಾಸೆಸ್ಸು ಸ್ಟಾಪ್ ಆಗಬೇಕು ಅಂತ ಈ ಅರಿಶಿನನ ತೆಗೆದು ತಣ್ಣಗಿರೋ ನೀರಲ್ಲಿ ಹಾಕ್ತಾಯಿದ್ದೀನಿ.
ನಾವು ಏನಕ್ಕೆ ಅರಿಶಿಣನ 10-15 ನಿಮಿಷ ನೀರಲ್ಲಿ ಕುದಿಸಿದ್ದೀವಿ ಅಂದರೆ ಅರಿಶಿಣ ಕಲರ್ ಚೆನ್ನಾಗಿ ಬರುತ್ತೆ. ಮತ್ತು ಇನ್ನೊಂದು ರೀಸನ್ ಏನು ಅಂದರೆ ನಾವು ಅರಿಶಿಣ ಕಟ್ ಮಾಡೋವಾಗೆ ಅದು ಸ್ವಲ್ಪ ಅರಿಶಿಣ ಸಾಫ್ಟಾಗಿ ಆಗಲಿ ಅಂತ. ಆವಾಗೆ ಅರಿಶಿಣನ ಕಟ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ನೀರಲ್ಲಿ ಅರಿಶಿಣನ ಕುದಿಸ್ಕೊಳೋದು ನಿಮ್ಗಿಷ್ಟ ಇಲ್ಲ ಅಂದರೆ ಈ ಪ್ರಾಸೆಸ್ನ ನೀವು ಸ್ಕಿಪ್ ಮಾಡ್ಬೋದು. ನಾನು ಫಸ್ಟು ಒಂದೇ ಬೇಶನಲ್ಲೇ ಎಲ್ಲ ಬಿಸಿ ಇದ್ದಿದ್ದ ಅರಿಶಿಣನ ಹಾಕ್ಕೊಂಡೆ. ಅದೂ ಸ್ವಲ್ಪ ಫುಲ್ಲು ನೀರೆಲ್ಲ ಬಿಸಿ ಆಯಿತು ಅಂತ ನಾನು 2 ಬೇಶನಲ್ಲಿ ಮತ್ತೆ ತಣ್ಣೀರಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗೆ ಅರಿಶಿಣ ಕುಕ್ಕಿಂಗ್ ಪ್ರಾಸೆಸ್ ಸ್ಟಾಪ್ ಆಗಿದೆ. ಅರಿಶಿಣ ಎಲ್ಲ ಇವಾಗ ತಣ್ಣಗಾಗಿದೆ. ಅದನ್ನು ಒಂದು ಪ್ಲೇಟಲ್ಲಿ ತೆಗಿತಾ ಇದ್ದೀನಿ. ನಾನಿಲ್ಲೊಂದು ಸ್ಟೀಲ್ ಮಣೆ ತಗೊಂಡಿದ್ದೀನಿ ಅರಿಶಿಣ ಕಟ್ ಮಾಡೋದಕ್ಕೆ. ಅರಿಶಿಣನ ನಾವು ಎಷ್ಟು ಸಣ್ಣಗೆ ಕಟ್ ಮಾಡ್ಕೊತೀವೋ ಅಷ್ಟು ಬೇಗನೆ ಅದು ಒಣಗುತ್ತೆ. ಅದರಿಂದ ನಾವು ಅರಿಶಿಣನ ತುಂಬ ತೆಳ್ಳಗೆ ಕಟ್ ಮಾಡ್ಕೊಬೇಕು. ಅರಿಶಿಣದ್ದು ಸಿಪ್ಪೆ ಏನು ತೆಗಿಯೋದೇನು ಬೇಡ, ಹಂಗೆ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಬೋದು. ಅರಿಶಿಣ ಕಟ್ ಮಾಡುವಾಗ ಅರಿಶಿಣ ಅರೋಮ ತುಂಬ ಇತ್ತು. ನೀವಿಲ್ಲಿ ನೋಡ್ಬೋದು ಅರಿಶಿಣ ಕಲರ್ ಎಷ್ಟು ಚೆನ್ನಾಗಿದೆ ಅಂತ. ಎಲ್ಲ ಅರಿಶಿಣ ಕಟ್ ಮಾಡಿದ್ಮೇಲೆ ಇಷ್ಟ ಆಯಿತು. ಇಲ್ಲಿ ನೀವು ನೋಡ್ಬೋದು ಅರಿಶಿಣ ಪೀಸ್ಗಳು ಎಷ್ಟು ಸಣ್ಣಗಿದೆ ಅಂತ. ಟೆರೆಸ್ ಗಾರ್ಡನಲ್ಲೇ ಅರಿಶಿಣನ ಒಣಗಿಸ್ಕೊಳಕ್ಕೆ ಒಂದು ವೇಲ್ ಹಾಕಿದ್ದೀನಿ. ಕಟ್ ಮಾಡಿರೋ ಅರಿಶಿಣ ಪೀಸಸ್ನ ಎಲ್ಲ ಈ ವೇಲ್ ಮೇಲೆ ತೆಳ್ಳಗೆ ಹಾಕ್ತಾ ಇದ್ದೀನಿ. 3-4 ದಿವಸ ಈ ಅರಿಶಿಣನ ಚೆನ್ನಾಗಿ ಒಣಗಿಸ್ಕೊತೀನಿ.
ಅರಿಶಿನ ಚೆನ್ನಾಗಿ ಒಣಗಿದೆ. ಇಂಥ ಟೆರೆಸ್ ಗಾರ್ಡನಿಂಗ್ ವಿಡಿಯೋಸ್ಗೋಸ್ಕರ ಫ್ಯಾಸಿನೇಟ್ ಗಾರ್ಡನರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಯಾವಾಗಲೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಯಾವುದೇ ಥರ ವಿಡಿಯೋ ಮಿಸ್ ಆಗಲ್ಲ. ಈ ಒಣಗಿರೋ ಅರಿಶಿಣನ ನೀವು ಮಿಕ್ಸಿಯಲ್ಲೂ ಕೂಡ ಗ್ರೈಂಡ್ ಮಾಡ್ಕೊಬೋದು. ನಾನು ಮಿಷಿನ್ಗೆ ಹಾಕ್ಸ್ಕೊತಾ ಇದ್ದೀನಿ. ಇಲ್ಲಿ ನೀವು ನೋಡ್ಬೋದು ಅರಿಶಿನ ಮಿಷಿನ್ಗೆ ಹಾಕ್ಸ್ಕೊಂಡು ಬಂದಮೇಲೆ ನನಗೆ ಇಷ್ಟು ಅರಿಶಿನ ಪುಡಿ ಸಿಕ್ಕಿದೆ. ನಾನಿಲ್ಲೊಂದು ಜಲ್ಡಿ ತಗೊಂಡಿದ್ದೀನಿ. ಅರಿಶಿನ ಪುಡಿನ ಮಿಷಿನ್ಗೆ ಹಾಕ್ಸ್ಕೊಂಡು ಬಂದಮೇಲೆ ಒಂದು ಸತಿ ಜಲ್ಡಿ ಮಾಡ್ಕೊತಾ ಇದ್ದೀನಿ. ಜಲ್ಡಿ ಮಾಡಿದ್ಮೇಲೆ ನಾನು ಒಂದು ಏರ್ ಟೈಟ್ ಬಾಕ್ಸಲ್ಲಿ ಅರಿಶಿನ ಪುಡಿನ ಹಾಕ್ಕೊತಾ ಇದ್ದೀನಿ. ಈ ಅರಿಶಿನ ಪುಡಿನ ನೀವು 6 ತಿಂಗಳವರೆಗೂ ಇಟ್ಕೊಂಡು ಯೂಸ್ ಮಾಡ್ಕೊಬೋದು. ಈ ವಿಡಿಯೋದ್ರಲ್ಲಿ ನಮ್ಮ ಮನೆಯಲ್ಲಿ ನಾನು ಹೆಂಗೆ ಅರಿಶಿನ ಪುಡಿ ಮಾಡ್ತೀನಿ ಅಂತ ತುಂಬ ಡೀಟೇಲಾಗಿ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.